ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ದೇಶ ಮಾತ್ರವಲ್ಲ, ಪ್ರಪಂಚದಲ್ಲಿಯೇ ಶಿಕ್ಷಣ ಅನ್ನೋದು ಪವರ್ಫುಲ್ ವೆಪನ್. ನಟಿ ಹರ್ಷಿಕಾ ಪೂಣಚ್ಚ. ದಿನನಿತ್ಯ ಬೋಧನೆ ಕೇಳಿ ಬೋರಾದ ವಿದ್ಯಾರ್ಥಿನಿಯರಿಗೆ ಶಿಕ್ಷಕ ವೃಂದದಿಂದ ಪಾಕಶಾಲಾ ಉತ್ಸವ. ತಿಂಡಿ ತಿನಿಸುಗಳು ಸೇವಿಸಿ ಸಂಭ್ರಮಿಸಿದ ಚಿಣ್ಣರು. ಶಾಲಾ ಶೌಚಾಲಯದಲ್ಲಿ ನೀರಿನ ಜಗ್ ಸ್ಫೋಟ, ವಿದ್ಯಾರ್ಥಿಗೆ ಗಂಭೀರ ಗಾಯ. ಶೌಚಾಲಯದಲ್ಲಿ ಪ್ರಯೋಗ ನಡೆಸಿದ್ದ ವೇಳೆ ಘಟನೆ. ಹಿಂದೂಗಳಿಗಿರುವ ದೇಶ ಭಾರತ ಒಂದೇ. ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಹುಡುಗಿಯರ ಮದುವೆಯಾಗ್ತಿದ್ದು ಕಡಿವಾಣ ಹಾಕಬೇಕು. ವಿಶ್ವ ಹಿಂದೂ ಪರಿಷತ್ ಮಂಜುನಾಥ ಸ್ವಾಮಿ. ವಾರ್ತೆಗಳ ವಿವರ. ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲಿಯೇ ಶಿಕ್ಷಣ ಅನ್ನೋದು ಪವರ್ಫುಲ್ ವೆಪನ್. ಅಂತಹ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು 10,000ಕ್ಕೂ ಹೆಚ್ಚು ಜನರಿಗೆ ಶಿಕ್ಷಣವನ್ನ ನೀಡುತ್ತಿರುವ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಸೇವೆಗೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಂದು ಚಿತ್ರನಟಿ ಹರ್ಷಿಕಾ ಪೂಣಚ್ಚ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ಹೊರವಲಯ ಕೆವಿ ಇಂಗ್ಲಿಷ್ ಸ್ಕೂಲ್ನಲ್ಲಿ ವಾರ್ಷಿಕೋತ್ಸವದ 2026 ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕೆವಿ ಕ್ಯಾಂಪಸ್ ಒಳಗಿರುವ ಕೆವಿ ಇಂಗ್ಲಿಷ್ ಐಸಿಐಸಿಐ ಶಾಲೆ ವೇದಿಕೆಯಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಿತ್ರನಟಿ ಹರ್ಷಿಕಾ ಪೂಣಚ್ಚ ಚಾಲನೆ ನೀಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಎಂದ್ರೆ ನನಗೆ ತುಂಬಾ ಇಷ್ಟ. ನಾನು ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀನಿ. ನನ್ನ ಈ ಜಿಲ್ಲೆಯ ಜನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫಾಲೋ ಮಾಡ್ತಾರೆ, ನನ್ನ ಎಲ್ಲಾ ಕಾರ್ಯಕ್ರಮಗಳನ್ನ ವೀಕ್ಷಿಸ್ತಾರೆ ಎಂದ್ರು. ಕೆವಿ ಇಂಗ್ಲಿಷ್ ಸ್ಕೂಲ್ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಇದೇ ಶಾಲೆಯಲ್ಲಿ ಓದಿ ಬೆಳೆದು ಕಮರ್ಷಿಯಲ್ ಟ್ಯಾಕ್ಸ್ ಅಸಿಸ್ಟೆಂಟ್ ಕಮಿಷನರ್ ಸುಷ್ಮಾ ಎನ್, ಜೇಮ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಪ್ರಿನ್ಸಿಪಲ್ ಶಬನಂ ಹೇ ದೇಸಾಯಿ, ಲೀಲಾ ದೇವರಾಜ್, ಕೆವಿ ನವೀನ್ ಕಿರಣ್, ನಿರ್ಮಲಾ ಪ್ರಭು ಪ್ರಾಂಶುಪಾಲ ತ್ಯಾಗರಾಜ್ ಹಾಗೂ ಕೆವಿ ಟ್ರಸ್ಟ್ ಸದಸ್ಯರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಿನನಿತ್ಯ ತರಗತಿ ಕೊಠಡಿಗಳಲ್ಲಿ ವಿಷಯಗಳ ಬೋಧನೆ ಕೇಳಿ ಬೋರಾದ ವಿದ್ಯಾರ್ಥಿನಿಯರಿಗೆ ಶನಿವಾರ ತಮ್ಮ ಶಿಕ್ಷಕಿಯರು ಸ್ಥಳದಲ್ಲಿ ಸಿದ್ಧಪಡಿಸಿದ ತಿಂಡಿ ತಿನಿಸುಗಳನ್ನು ತಮ್ಮ ಸ್ನೇಹಿತೆಯರೊಂದಿಗೆ ಸೇವಿಸಿ ಸಂಭ್ರಮಿಸಿದ ದೃಶ್ಯಗಳು ಕಾಣಿಸಿತು. ಅದು ಎಲ್ಲಿ ಅಂತೀರಾ? ನೀವೇ ನೋಡಿ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ತಿಮ್ಮಾಕಲಪಲ್ಲಿ ಗ್ರಾಮದ ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ಶನಿವಾರ ಮೊದಲ ಬಾರಿಗೆ ಪಾಕಶಾಲಾ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಲಲಿತಾ ಮಿರ್ಜಾ ಬಾಕರ್ ಅಲಿ, ಆರೋನ್ ಮಿರ್ಜಾ ಪಾಕಶಾಲಾ ಉತ್ಸವಕ್ಕೆ ಚಾಲನೆ ನೀಡಿದರು. ದಿನನಿತ್ಯ ತರಗತಿ ಕೊಠಡಿಗಳಲ್ಲಿ ವಿಷಯಗಳ ಬೋಧನೆ ಕೇಳಿ ಬೋರ್ ಆದ ವಿದ್ಯಾರ್ಥಿನಿಯರಿಗೆ ಶನಿವಾರ ತಮ್ಮ ಶಿಕ್ಷಕಿಯರು ಸ್ಥಳದಲ್ಲಿ ತಿಂಡಿ ತಿನಿಸುಗಳನ್ನು ಸಿದ್ಧಪಡಿಸಿ ಮಾರಾಟ ಮಾಡಿದ್ರು. ಪೋಷಕರು, ವಿದ್ಯಾರ್ಥಿನಿಯರು, ಸಾರ್ವಜನಿಕರು, ಗ್ರಾಮಸ್ಥರು ಆಗಮಿಸಿ ತಮಗೆ ಇಷ್ಟವಾದ ತಿಂಡಿಗಳನ್ನು ಖರೀದಿ ಮಾಡಿ ಸೇವಿಸಿದ್ರು. ಪಾಕಶಾಲಾ ಉತ್ಸವದಲ್ಲಿ ಆಡಳಿತ ಮಂಡಳಿಯವರು ಚಾಕೊಲೇಟ್ ಪಾನೀಯಗಳು, ನೂಡಲ್ಸ್, ಚಪಾತಿ, ಮಸಾಲ ದೋಸೆ, ಕೇಕ್ಗಳು, ಶಿಕ್ಷಕರು ಬೋಂಡಾ, ಬಜ್ಜಿ, ಅಕ್ಕಿ ರೊಟ್ಟಿ, ಚಟ್ನಿ, ರಾಗಿ ಮುದ್ದೆ, ಮೆಂತೆ ಕಡಬು, ಗೋಧಿ ಹುಗ್ಗಿ, ಹೋಳಿಗೆ ಸಾರು,
ದೋಸೆ, ಇಡ್ಲಿ, ಪುಳಿಯೋಗರೆ, ಪಾಯಸ, ಕಡುಬು, ಗೋಬಿ ಮಂಚೂರಿ, ದಕ್ಷಿಣ ಭಾರತದ ತಿಂಡಿಗಳಾದ ರೋಟಿ, ಸಬ್ಜಿ, ಪಾಲಕ್ ಪನ್ನೀರ್, ದೂಧ್ ಪೇಡ, ರಾಜಸ್ಥಾನಿ ಜಿಲೇಬಿ ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳನ್ನು ಶಿಕ್ಷಕಿಯರು ಸಿದ್ಧಪಡಿಸಿದ್ರು. ಚಾಕೊಲೇಟ್ಗಳು, ತಂಪಾದ ಪಾನೀಯಗಳ ಮಾರಾಟ ಮಾಡಲಾಯಿತು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ವಿದ್ಯಾರ್ಥಿಯೊಬ್ಬ ಕಾರ್ಬನ್ ಕೆಮಿಕಲ್ ಅನ್ನು ಶಾಲೆಯ ಶೌಚಾಲಯದಲ್ಲಿ ತಂದು ಪ್ರಯೋಗ ನಡೆಸುತ್ತಿದ್ದ ವೇಳೆ ಜಗ್ನಲ್ಲಿದ್ದ ನೀರಿಗೆ ಕೆಮಿಕಲ್ ಸೇರಿಸಿದ ಪರಿಣಾಮ ಅಚಾನಕ್ ಆಗಿ ಸ್ಫೋಟಗೊಂಡು ವಿದ್ಯಾರ್ಥಿಯೊಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಜರುಗಿದೆ. ದೇವನಹಳ್ಳಿ ತಾಲೂಕು ವಿಜಯನಗರ ಪಟ್ಟಣದ ಜಿಲ್ಲಾ ಗ್ರಂಥಾಲಯದ ಮುಂಭಾಗದಲ್ಲಿರುವ ಸರ್ಕಾರಿ ಉರ್ದು ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೀರಿನ ಜಗ್ ಸ್ಫೋಟಗೊಂಡಿದ್ದು 7ನೇ ತರಗತಿ ವಿದ್ಯಾರ್ಥಿಯೊಬ್ಬರಿಗೆ ಗಾಯಗಳಾಗಿವೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ 7ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಕಾರ್ಬನ್ ಕೆಮಿಕಲ್ ಅನ್ನು ಶಾಲೆಯ ಶೌಚಾಲಯದಲ್ಲಿ ತಂದು ಪ್ರಯೋಗ ನಡೆಸಿದ್ದಾನೆ. ಈ ವೇಳೆ ಜಗ್ನಲ್ಲಿದ್ದ ನೀರಿಗೆ ಕೆಮಿಕಲ್ ಸೇರಿಸಿದ ಪರಿಣಾಮ ಅಚಾನಕ್ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆಯಿಂದ ವಿದ್ಯಾರ್ಥಿಗೆ ಗಾಯಗಳಾಗಿದ್ದು ತಕ್ಷಣವೇ ಆತನ ಬಟ್ಟೆಗಳನ್ನು ತೆಗೆದು ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ವಿದ್ಯಾರ್ಥಿಯ ಆರೋಗ್ಯ ಸ್ಥಿತಿ ಸದ್ಯ ಸ್ಥಿರವಾಗಿದೆ ಎನ್ನಲಾಗಿದೆ. ಜಗ್ ಸ್ಫೋಟಗೊಂಡ ಕ್ಷಣದಲ್ಲಿ ಶಾಲೆಯೊಳಗೆ ಭೀತಿ ವಾತಾವರಣ ಉಂಟಾಗಿ ವಿದ್ಯಾರ್ಥಿಗಳು ಬೆಚ್ಚಿ ಬಿದ್ದಿದ್ದಾರೆ. ಘಟನೆಯ ಮಾಹಿತಿ ಪಡೆದ ತಕ್ಷಣ ವಿಜಯಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶಾಲಾ ಆಡಳಿತ ಹಾಗೂ ಸ್ಥಳೀಯರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಮಂಚೇನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿರುವ HV ಶ್ರೀನಾಥ್ ಅವರ ಕುಕ್ಕರ್ ಗುರುತಿಗೆ ಮತ ನೀಡಿ ಆಯ್ಕೆ ನೀಡಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟಕ್ಕೆ ಫೆಬ್ರವರಿ 1ರಂದು ನಡೆಯುತ್ತಿರುವ ಚುನಾವಣೆಗೆ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಶ್ರೀಮತಿ ಸುನಂದಮ್ಮ ಅವರ ದ್ರಾಕ್ಷಿ ಗುರುತಿಗೆ ಮತ ನೀಡಿ ಆಯ್ಕೆ ಮಾಡಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ಚಿಕ್ಕಬಳ್ಳಾಪುರ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ 2026 ಮಾನ್ಯ ಮತದಾರರಲ್ಲಿ ವಿನಂತಿ. ದಿನಾಂಕ 1/2/2026 ಭಾನುವಾರದಂದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ. ಅಭ್ಯರ್ಥಿಯ ಹೆಸರು NC ವೆಂಕಟೇಶ್. ಕ್ರಮ ಸಂಖ್ಯೆ 2 ದ್ರಾಕ್ಷಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ನಿರ್ದೇಶಕರನ್ನಾಗಿ ಮಾಡಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೇರೆ ಧರ್ಮಗಳಿಗೆ ಹಲವಾರು ದೇಶಗಳು ಇವೆ, ಆದರೆ ಹಿಂದೂಗಳಿಗೆ ಇರುವುದು ಒಂದು ದೇಶವೆಂದರೆ ಅದು ಭಾರತ ದೇಶ ಮಾತ್ರ ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಪ್ರಮುಖ ಮಂಜುನಾಥ ಸ್ವಾಮಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದಲ್ಲಿ
ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶೋಭಾಯಾತ್ರೆ ಹಾಗೂ ಜಾಗೃತಿ ಸಮಾವೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಪ್ರಮುಖ ಮಂಜುನಾಥ ಸ್ವಾಮಿ ಮಾತನಾಡಿ, ಹಿಂದೂಗಳಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. 8 ಜನ ಸೇರಿಕೊಂಡು ಕಟ್ಟಿದಂತಹ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇಡೀ ದೇಶ ವ್ಯಾಪ್ತಿಯಲ್ಲಿ ಹರಡಿದೆ. ಭಗವಂತ ಎಲ್ಲ ಕಡೆ ಇದ್ದಾನೆ, ಅಷ್ಟ ದಿಕ್ಕುಗಳಲ್ಲಿ ಭಗವಂತ ಹಿಂದೂ ಭಾವನೆಯಿಂದ ಜಾಗೃತಿಯಾಗಬೇಕಿದೆ. ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲಬೇಕು. ಯಾವ ಜಾತಿ ಮೇಲೂ ಅಲ್ಲ, ಯಾವ ಜಾತಿ ಕೀಳು ಅಲ್ಲ ಅಂತ ಹೇಳಿದೆ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ತಿನ್ನಲು ಅನ್ನ ಇಲ್ಲದ ಜಿಹಾದಿಗಳು ನಮ್ಮ ದೇಶವನ್ನು ಪ್ರವೇಶ ಮಾಡಿದ್ದಾರೆ. ಲವ್ ಜಿಹಾದ್ನ ಹೆಸರಿನಲ್ಲಿ ನಮ್ಮ ಹಿಂದೂ ಹುಡುಗಿಯರನ್ನ ಮದುವೆಯಾಗ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದರು. ಇಂದಿನ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹಿರಿಯರು ಹೇಳ್ತಾ ಇದ್ರು, ಭಾರತದಲ್ಲಿ ನಾವೇನಾದರೂ ಹಿಂದೂಗಳು ಸಂಘಟಿತರಾಗದೇ ಇದ್ರೆ ನಮಗೆ ಇರುವಂತ ಜಾಗ ಒಂದು ದಕ್ಷಿಣದಲ್ಲಿರುವ ಹಿಂದೂ ಮಹಾಸಾಗರ ಅಥವಾ ಪೂರ್ವ ಪಶ್ಚಿಮದಲ್ಲಿ ಇರುವಂತ 2 ಸಾಗರಗಳು, ಅಲ್ಲಿ ಹೋಗಿ ನಾವು ಮುಳುಗಬೇಕೇ ವಿನಃ ನಮಗೆ ಪ್ರತ್ಯೇಕವಾದಂತ ದೇಶ ಇಲ್ಲ. ಜಗತ್ತಲ್ಲಿ ಬೇರೆ ಬೇರೆ ಇಸ್ಲಾಮಿಗೆ 50 ದೇಶಗಳಿದೆ, ಕ್ರಿಶ್ಚಿಯನ್ರಿಗೆ ಒಂದು 50 ದೇಶಗಳಿರಬಹುದು. ಹೀಗೆ ಜಗತ್ತಲ್ಲವರಿಗೆಲ್ಲ ದೇಶ ಇದೆ. ಹಿಂದೂಗಳಿಗೆ ಇರುವಂತ ಏಕಮೇವ ದೇಶ ಯಾವುದಾದ್ರೂ ಇದ್ರೆ ಅದು ಹಿಂದೂಸ್ಥಾನ. ಅದಕ್ಕೋಸ್ಕರ ಹಿಂದೂಗಳು ಸಂಘಟಿತರಾಗಬೇಕು, ಅದಕ್ಕೋಸ್ಕರ ಹಿಂದೂ ಬಂಧುಗಳು ಒಂದಾಗಬೇಕಾಗಿರುವಂತ ಅವಶ್ಯಕತೆ ಅದಕ್ಕಿದೆ. ಅದಕ್ಕೋಸ್ಕರ ಹಿಂದೂ ಸಮಾಜೋತ್ಸವ. ಹೀಗೆ ಹಿಂದೂ ಸಮಾಜೋತ್ಸವನ ಮಾಡ್ತಾ ಮಾಡ್ತಾ ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂತ ಆಕ್ರಮಣವನ್ನ, ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರವನ್ನ, ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂತ ಗಂಭೀರವಾದಂತಹ ಪರಿಣಾಮಗಳನ್ನ ನಾವು ಎದುರಿಸೋದಕ್ಕೆ ಸಿದ್ಧರಾಗುವಂತ ಅವಶ್ಯಕತೆ ಇವತ್ತು ಇದೆ. ಗುಡಿಬಂಡೆ ಪಟ್ಟಣದ ಏಡುಗ್ರ ಅಕ್ಕಮ್ಮ ದೇವಾಲಯದಿಂದ ಅಂಬೇಡ್ಕರ್ ಪುತ್ಥಳಿವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಕೇಸರಿ ಬಾವುಟಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಶೋಭಾಯಾತ್ರೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಡಾಕ್ಟರ್ ಸಂಜಯ್ ಸುಬ್ಬಯ್ಯ, ನರೋತ್ತಮಾನಂದ ಸ್ವಾಮೀಜಿ, ಗಜನಾಣ್ಯ ನಾಗರಾಜ್, ದ್ವಾರಕಾನಾಥ್ ನಾಯ್ಡು, ಎನ್ ಮಂಜುನಾಥ್ ರೆಡ್ಡಿ, ಗರುಡಾಚಾರ್ಲಹಳ್ಳಿ, ಅಮರೇಶ್, ಪದ್ಮಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. ಕೇಸ್ 1ರಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದ್ದ ಕಾರನ್ನ ಬಿಡುಗಡೆ ಮಾಡಲು 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು, ಲಂಚ ಪಡೆಯುತ್ತಿರುವಾಗಲೇ ತುಮಕೂರು ಪಿಎಸ್ಐ ಒಬ್ಬರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಚೇತನ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಒಟ್ಟು 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಮೊದಲ ಹಂತವಾಗಿ 40,000 ರೂಪಾಯಿ ಲಂಚ ಸ್ವೀಕರಿಸುವಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ದೂರುದಾರ ಕಾರು ಮಾಲೀಕರು ಲೋಕಾಯುಕ್ತ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಯೋಜನೆ ರೂಪಿಸಿದ ಲೋಕಾಯುಕ್ತ ಪೊಲೀಸರು ನಿನ್ನೆ ರಾತ್ರಿ 1 ಗಂಟೆ 30 ನಿಮಿಷದ ವೇಳೆಗೆ ತುಮಕೂರು ಗ್ರಾಮಾಂತರ ಠಾಣೆಯಲ್ಲೇ ಪಿಎಸ್ಐ ಚೇತನ್ ಕುಮಾರ್ ಅವರನ್ನು ಬಂಧಿಸಿದ್ದಾರೆ. ಲಂಚದ ಹಣ ಪಡೆಯುವ ಕ್ಷಣದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಅಧಿಕಾರಿಗಳು ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಇನ್ನು ತುಮಕೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿರುವುದು ಜಿಲ್ಲೆಯಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಸುಮಾರು 150ಕ್ಕೂ ಹೆಚ್ಚು ಜೆಸಿಬಿ ಲಾರಿಗಳನ್ನು ಒಂದೆಡೆ ಸೇರಿಸಿ ಬಾಡಿಗೆ ದರ ಏರಿಕೆ ವಿಚಾರವಾಗಿ ದೇವನಹಳ್ಳಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ದರ ನಿಗದಿ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿ ಜೆಸಿಬಿ ಮತ್ತು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ನಾಗರಾಜು ಮಾತನಾಡಿ, ಲಾರಿ ಹಾಗೂ ಜೆಸಿಬಿ ಹೊಸ ವಾಹನ ಮತ್ತು ಬಿಡಿ ಭಾಗಗಳ ದರ ಏರಿಕೆಯಿಂದ ಲಾರಿ ಮತ್ತು ಜೆಸಿಬಿ ಮಾಲೀಕರ ಉಳಿವಿಗೆ ದರ ಏರಿಕೆ ಅನಿವಾರ್ಯವಾಗಿದೆ. ಸಾರ್ವಜನಿಕರು ದರ ನಿಗದಿಗೆ ಹೊಂದಿಕೊಳ್ಳಬೇಕು. ಜೆಸಿಬಿ ಪ್ರತಿ ಗಂಟೆಗೆ 1,100 ರು, ಲಾರಿ ಒಂದು ದಿನಕ್ಕೆ 6,500 ರು, ಟ್ರ್ಯಾಕ್ಟರ್ ದಿನಕ್ಕೆ 4,000 ರು ಬಾಡಿಗೆ ನಿಗದಿಗೊಳಿಸಿದ್ದು ಬಾಟಾ ಹೆಚ್ಚುವರಿಯಾಗಲಿದೆ. ಜನವರಿ 31ರಿಂದ ಈ ದರ ನಿಗದಿ ಜಾರಿಯಲ್ಲಿ ಇರುವುದರಿಂದ ಗ್ರಾಹಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಬೆಲೆ ಈಗ ರೇಟ್ ಕಡಿಮೆ ಮಾಡಿಸ್ತಾ ಇದ್ದೀವಿ 900 ರೂಪಾಯಿಗೆ.
ಈಗ ಸ್ಪೇರ್ ಪಾರ್ಟ್ಸು, ಆಯಿಲ್ ಐಟಮು, ಗಾಡಿ ರೇಟು ಎಲ್ಲ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ರೇಟು 1100 ರೂಪಾಯಿ JCBಗೆ 1 ಅವರ್ಗೆ, ಮಿನಿಮಮ್ 4 ಅವರ್ಗೆ 3 ಅವರ್ಗೆ 4000, ಲಾರಿ ಬಾಡಿಗೆ 6500, ಟ್ರ್ಯಾಕ್ಟ್ರ್ 4500. ಸಾಮಾನ್ಯರಿಗೆ ಬರ್ಡನ್ ಅನ್ನಿಸುತ್ತೆ. ನಮ್ಗೆ ತೊಂದರೆ ಆಗ್ತಾ ಇದೆ. 3 ವರ್ಷದಿಂದ 5 ವರ್ಷದಿಂದ ಇದೇ ರೇಟೇ ಓಡಿಸ್ತಾ ಇದ್ದೀರಿ. ಈಗ ಏನಿತ್ತ 1 to 3 ಆಗಿದೆ ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ. ನಮ್ಗೆ ತೊಂದರೆ ಆಗ್ತಾ ಇದೆ. ನಿಗದಿತ ಮಾಡಿದ್ದ ಕಾರ್ಯಕ್ರಮ ಈಗ ಸ್ವಲ್ಪ ಪೆಂಡಿಂಗ್ ಇದೆ. ಈಗ ಬೆಲೆ ನಿಗದಿ. ಈ ವೇಳೆ ನೂತನ ದರ ನಿಗದಿಕರ ಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ತಾಲೂಕಿನ JCB ಮತ್ತು ಲಾರಿ ವಾಹನಗಳನ್ನು ನಿಲ್ಲಿಸಿ ಪ್ರದರ್ಶಿಸಲಾಯಿತು. ಈ ವೇಳೆ ಸಂಘದ ಕಾರ್ಯದರ್ಶಿ ಆನಂದ್ ಕಸಾಪ, ಜಿಲ್ಲಾ ಕೋಶಾಧ್ಯಕ್ಷ ಮುನಿರಾಜ ಅಪ್ಪಯ್ಯ, ಲಾರಿ ಮತ್ತು JCB ಮಾಲೀಕರ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಅಶ್ವಥಪ್ಪ, ಉಪಾಧ್ಯಕ್ಷ ಮುರಳಿ, ಕಿಟ್ಟಿ, ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರಾಮೇಗೌಡ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮಾಘ ಮಾಸದ 2ನೇ ಶನಿವಾರದಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಭಾವಚಿತ್ರ ಹಾಗೂ ಕೈವಾರ ತಾತಯ್ಯನವರ ಭಾವಚಿತ್ರದೊಂದಿಗೆ ಶ್ರೀ ಯೋಗಿನಾರಾಯಣ ಅನುದಾನ ಟ್ರಸ್ಟ್ ಬಲಿಜ ಯುವ ಗರ್ಜನೆ ಸಹಕಾರದೊಂದಿಗೆ ಅನ್ನದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯೋಗ ನಾರಾಯಣ ಅನುದಾನ ಟ್ರಸ್ಟ್ ಹಾಗೂ ಬಲಿಜ ಯುವ ಗರ್ಜನೆ ಸಹಯೋಗದೊಂದಿಗೆ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆರಕ್ಷಕ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಆಗಮಿಸಿ ಕಾರ್ಯಕ್ರಮ ಕುರಿತು ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಹಾಗೂ ಬಲಿಜ ಯುವ ಗರ್ಜನೆ ಇವರ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವ ಅನ್ನದಾನ ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡಿಕೊಂಡು ಬರ್ತಿದ್ದಾರೆ. ಇವರು ಇನ್ನೂ ಹೆಚ್ಚಿನ ಶನಿವಾರಗಳು ಅನ್ನದಾನ ಕಾರ್ಯಕ್ರಮ ಮಾಡಿಕೊಂಡು ಬರಲಿ ಎಂದು ಹಾರೈಸಿದರು. ಮತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀಮಠಕ್ಕೂ ಸ್ವಾಮೀಜಿಯವರಿಗೂ ವಂದಿಸುತ್ತಾ ಮತ್ತು ಸಾರ್ವಜನಿಕರಿಗೆ ವಂದಿಸ್ತಾ, ಇವತ್ತು ಏನು ಈ 14ನೇ ಶನಿವಾರ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಇದು ಯಶಸ್ವಿ ಆಗಲಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಈಗ ಏನು ಶನಿವಾರದೊತ್ತು ಬರ್ತಾರೆ ಇಲ್ಲಿ ಮಾರ್ಕೆಟ್ಗೆ ಬರೋರು, ಕೆಲವರೆಲ್ಲ ಬಡವರಿರ್ತಾರೆ, ಅವರಿಗೆ ಆ ಟೈಮಲ್ಲಿ ಒಂದು ಊಟ ಮಾಡಲಿಕ್ಕೆ ಆಗೋಂಥ ಒಂದು ಪರಿಸ್ಥಿತಿಗಳಿರ್ತವೆ. ಸೊ ಅಂಥವ್ರಿಗೆ ನಿಮ್ಮ ಅನ್ನದಾಸೋಹ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ. ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾನು ಆಶಿಸ್ತಾ ನಾನು ಹೇಳ್ಬೋದು. ಶ್ರೀ ಯೋಗಿ ನಾರಾಯಣ ಅನ್ನದಾನ ಟ್ರಸ್ಟ್ ಹಾಗೂ ಬಲಿಜ ಯುವ ಗರ್ಜನೆ ಟ್ರಸ್ಟ್ ಅಧ್ಯಕ್ಷರಾದ ಪ್ರದೀಪ್ ಅವರು ಮಾತನಾಡಿ, ಪ್ರತಿ ಶನಿವಾರ ಅನ್ನದಾನ ಮಾಡಬೇಕು ಎನ್ನುವ ಸಂಕಲ್ಪದಿಂದ ಈ ಕಾರ್ಯಕ್ರಮ ಮಾಡಿಕೊಂಡು ಬರ್ತಿದ್ದೇವೆ. ಇದಕ್ಕೆ ಸಹಕರಿಸಿದಂತ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಈ ವೇಳೆ ಶ್ರೀ 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 ಮಾರುತಿ ಸ್ವಾಮಿಗಳು, ಗೋವಿಂದಪ್ಪ, ವೆಂಕಟಾದ್ರಿ, ಫ್ಯಾಕ್ಟರಿ ರಮೇಶ್, ಅನಿಲ್ ಕುಮಾರ್, ಪರಮೇಶ್, ರವಿ, ಪಾರ್ವತಮ್ಮ, ಲಕ್ಷ್ಮಿ, ಶಾಂತಮ್ಮ, ಸುನೀತಾ, ವಿಜಯಲಕ್ಷ್ಮಿ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟಗಳು ನಶಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಎಂದು ಮುಖಂಡ ಮುನೇಗೌಡ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಗ್ರಾಮೀಣ ಭಾಗದ ಯುವಕರಲ್ಲಿ ಕ್ರೀಡಾ ಮನೋಭಾವನೆಯನ್ನು ಪ್ರೋತ್ಸಾಹಿಸುವ ಮತ್ತು ಉತ್ತಮ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಬೃಹತ್ ಹೋಬಳಿ ಮಟ್ಟದ ವಾಲಿಬಾಲ್ ಟೂರ್ನಿಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯ ವೇದಿಕೆ ಕಾರ್ಯಕ್ರಮವನ್ನು ಕಾರಹಳ್ಳಿ ಗ್ರಾಮದ ಮುಖಂಡ ಆರ್ ಮುನೇಗೌಡ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟಗಳು ನಶಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಎಂದರು. ಈ ಕಾರ್ಯಕ್ರಮ ಏನಿವತ್ತು ಗ್ರಾಮೀಣ ಕ್ರೀಡಾಕೂಟಗಳು ನಶಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಯುವಕ ಸಂಘದಿಂದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ವಿನೂತನವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಗ್ರಾಮೀಣ ಪ್ರತಿಭೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಏನು ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡ್ತಾ ಇದ್ರಿ, ಬಹಳ ಸಂತೋಷ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ. ಇದಕ್ಕೆ ಹೋಬಳಿ ಮಟ್ಟದ ಎಲ್ಲ ತಂಡಗಳು ಕ್ರೀಡಾ ಮನೋಭಾವವಾಗಿ ಕ್ರೀಡಾ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಈಗ ಸುಸೂತ್ರವಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ನಿಮ್ಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಜೈ ಹಿಂದ್, ಜೈ ಭೀಮ್. ಪಂದ್ಯಾವಳಿಯ ಮುಖ್ಯ ಅತಿಥಿಯಾಗಿ ಕನ್ನಡ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿ ಭಾಗವಹಿಸುವುದರ ಮೂಲಕ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಮಣ್ಣಿನ ಸೇವೆಗಿಂತ ಮತ್ತೊಂದು ಸೇವೆ ಇಲ್ಲ. ಈ ಭಾಗದಲ್ಲಿ ನನಗೊಂದು ಜಮೀನು ನೀಡಿದರೆ ನಾನು ಸಹ ರೈತನಾಗಿರಲು ಬಯಸುತ್ತೇನೆ. ಯಾರೂ ಸಹ ಭೂಮಿಯನ್ನು ಕಳೆದುಕೊಳ್ಳಬೇಡಿ ಎಂದರಲ್ಲದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ. ಆಟವನ್ನ ಬಿಡದೆ ಮುಂದುವರೆಸಿ ಎಂದು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ತುಂಬ ಮುಖ್ಯವಾದ್ದು. ಯಾಕಂದರೆ ಬಂಡವಾಳಶಾಹಿಗಳ ಬಂದು ಇಲ್ಲಿ ಅವರೆಲ್ಲ ಸೇರ್ಕೊಂಡ್ರೆ ನಮಗೆ ನಮ್ಮ ತರಾವಳಿ ಅಲ್ಲ, ನಮ್ಮ ಜಲಾವಳಿ ಅಲ್ಲ, ನಮ್ಮ ನೆಲಾವಳಿ ಅಲ್ಲ. ದಯಮಾಡಿ ಯಾರು ನಿಮ್ಮ ಭೂಮಿಯನ್ನು ನೀವೇ ಉಳಿಸ್ಕೊಂಡು ಅದರಲ್ಲಿ ನೀವು ಏನು ಉಳುಮೆ ಮಾಡ್ತಾ ಇದ್ದೀರಾ ಅದನ್ನು ಮಾಡಿ ಈ ಮಣ್ಣಿನ ಸೇವೆಯಲ್ಲಿ ಸದಾ ತೊಡಗಿರಿ ಅಂತ ಹಾರೈಸ್ತೀವಿ. ಈ ಭಾಗದಲ್ಲಿ ಸೀನಣ್ಣ ಕೇಳ್ಕೊತೀನಿ, ನಮಗೊಂದು ಜಮೀನು ಮಾಡಿಕೊಟ್ರೆ ನಾನು ಬಂದು ರೈತನಾಗಿ ಬರ್ತೀನಿ. ಏನೇನು ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜಿಸಿದ್ದೀರ, ಎಲ್ಲ ಯುವಕರಲ್ಲಿ ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಒಂದೇ, ಸೋಲು ಗೆಲುವು ಇದ್ದೇ ಇರುತ್ತೆ, ಆದರೆ ಆಟ ಮಾತ್ರ ಮುಂದುವರಿಬೇಕು. ಆಟ ಆಡ್ತಾ ಇರಿ, ಸದಾ ನಿಮ್ಮ ನಗು ಹೀಗೆಯಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಇರ್ಫಾನ್, ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್, ಲಕ್ಷ್ಮೀಗೌಡ, ಎ ದೇವರಾಜ್, ರಾಜೇಂದ್ರ, ನಾಗರತ್ನಮ್ಮ, ಜೈರಾಮ್, ಶಶಿಕುಮಾರ್, ತೈಲಗೆರೆ ಚಂದ್ರು, ಡಿಎಂ ಕೇಶವಮೂರ್ತಿ, ಜೋಸೆಫ್, ಮುನಿಕೃಷ್ಣಪ್ಪ, ರಮೇಶ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ, ಚಿಕ್ಕಬಳ್ಳಾಪುರ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ 2026 ಮಾನ್ಯ ಮತದಾರರಲ್ಲಿ ವಿನಂತಿ. ದಿನಾಂಕ 1/2/2026 ಭಾನುವಾರದಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸುತ್ತೇನೆ. ಅಭ್ಯರ್ಥಿಯ ಹೆಸರು ಕೆವಿ ನಾಗರಾಜು, ಕ್ರಮ ಸಂಖ್ಯೆ 1. ಆಟೋ ರಿಕ್ಷಾ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ತಮ್ಮ ಸೇವೆ ಮಾಡಲು ಸದಾವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತಲತಲಾಂತರದಿಂದ ನಡೆದುಕೊಂಡು ಬರುತ್ತಿರುವ ದೇವನಹಳ್ಳಿ ಪಟ್ಟಣದ ಕೋಟೆ ರಸ್ತೆಯಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ಬ್ರಹ್ಮ ರಥೋತ್ಸವ ತಯಾರಿ ಕಾರ್ಯವನ್ನ ಗ್ಯಾರಂಟಿ ಅಧ್ಯಕ್ಷ ಸಿ ಜಗನ್ನಾಥ್ ಪರಿಶೀಲಿಸಿದ್ರು. ನಂತರ ಮಾತನಾಡಿ, ಫೆಬ್ರವರಿ 3 ಮತ್ತು 4ನೇ ತಾರೀಕು ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಇದು ಅನಾದಿ ಕಾಲದಿಂದಲೂ ಬಂದಿರುವ ಪದ್ಧತಿಯಾಗಿದೆ. ವಿಶೇಷವಾಗಿ ಚಲುವರಾಯಸ್ವಾಮಿ ದೇವಸ್ಥಾನದಲ್ಲಿರುವ ದೇವರ ಆಭರಣ ಬಿಟ್ರೆ ಇಲ್ಲಿ ದೇವನಹಳ್ಳಿಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರಿಗೆ ರತ್ನ ಖಚಿತ ವಜ್ರ ವೈಢೂರ್ಯ ಹೊಂದಿರುವ ದೇಗುಲವಾಗಿದೆ. ಎಲ್ಲಾ ರೀತಿಯಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ, ಜಾತ್ರೆ ನಡೆಯುವುದರಿಂದ ಎಲ್ಲರೂ ಸಹಕಾರ ನೀಡಬೇಕು ಎಂದು ಹೇಳಿದರು. ಇನ್ನು ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಪೊಲೀಸ್ ಬಂದೋಬಸ್ತ್ಗಾಗಿ ಸುಮಾರು 130 ಪೊಲೀಸ್ ನಿಯೋಜನೆಗೊಳಿಸಿದ್ದಾರೆ.
ಈ ವೇಳೆ ದೇವನಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಕೇಶ್, ಕ್ರೈಂ ವಿಭಾಗದ ವೀರೇಶ್, ಮುಜರಾಯಿ ಇಲಾಖೆಯ ಮುನೇಗೌಡ, ದೇವನಹಳ್ಳಿ ಮುಖಂಡರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೇಶ ಮಾತ್ರವಲ್ಲ, ಪ್ರಪಂಚದಲ್ಲಿಯೇ ಶಿಕ್ಷಣ ಅನ್ನೋದು ಪವರ್ಫುಲ್ ವೆಪನ್. ನಟಿ ಹರ್ಷಿಕಾ ಪೂಣಚ್ಚ. ದಿನನಿತ್ಯ ಬೋಧನೆ ಕೇಳಿ ಬೋರಾದ ವಿದ್ಯಾರ್ಥಿನಿಯರಿಗೆ ಶಿಕ್ಷಕ ವೃಂದದಿಂದ ಪಾಕಶಾಲಾ ಉತ್ಸವ. ತಿಂಡಿ ತಿನಿಸುಗಳು ಸೇವಿಸಿ ಸಂಭ್ರಮಿಸಿದ ಚಿಣ್ಣರು. ಶಾಲಾ ಶೌಚಾಲಯದಲ್ಲಿ ನೀರಿನ ಜಗ್ ಸ್ಫೋಟ, ವಿದ್ಯಾರ್ಥಿಗೆ ಗಂಭೀರ ಗಾಯ. ಶೌಚಾಲಯದಲ್ಲಿ ಪ್ರಯೋಗ ನಡೆಸಿದ್ದ ವೇಳೆ ಘಟನೆ. ಹಿಂದೂಗಳಿಗಿರುವ ದೇಶ ಭಾರತ ಒಂದೇ. ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಹುಡುಗಿಯರ ಮದುವೆಯಾಗ್ತಿದ್ದು ಕಡಿವಾಣ ಹಾಕಬೇಕು. ವಿಶ್ವ ಹಿಂದೂ ಪರಿಷತ್ ಮಂಜುನಾಥ ಸ್ವಾಮಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್. ಪ್ರವಾಹ ಭಾವಿತಸ್ಥರೆ ಘರೇವಲಂಬ್ಯ ಲಂಬಿತಾಂಬುಜಂಗ ತುಂಗಮಾಲಿಕಾ ನಿನಾದಮಟ್ಟಮರ್ವಯುಜ್ಜಕಾರ ಚಂಡ ತಾಂಡವಂ ತನೋತುರ ಶಿವ ಶಿವಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆತ್ಮೀಯ ಬಂಧುಗಳೇ, ದಕ್ಷಿಣದ ಕಾಶಿ ಅಂತ ಕರೆಯಲ್ಪಡುವ 9ನೇ ಶತಮಾನದಲ್ಲಿಯೇ ಚೋಳರಾಜರಿಂದ ನಿರ್ಮಾಣ ಆಗಿರ್ತಕ್ಕಂಥ ಭವ್ಯವಾದ ವಿಶಿಷ್ಟ ವಾಸ್ತುಶಿಲ್ಪ ಕಲೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಕರ್ನಾಟಕದ ಹೆಸರಾಂತ ನಂದಿಯ ಶ್ರೀ ಭೋಗನಂದೀಶ್ವರ ಶಿವನ ದೇಗುಲವು ಕೇಂದ್ರದ ಪುರಾತತ್ವ ಇಲಾಖೆಗೆ ಅದರ ಅಧೀನಕ್ಕೆ ಒಳಪಟ್ಟಿದ್ದು ದೇಶದ 100 ಐತಿಹಾಸಿಕ ಸ್ಥಳಗಳಲ್ಲಿ ನಂದಿ ದೇವಾಲಯವು ಕೂಡ ಒಂದಾಗಿದೆ. ಇಂತಹ ಪವಿತ್ರ ಪುಣ್ಯಕ್ಷೇತ್ರ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥದ್ದು. ಇದಕ್ಕೆ ದೇಶದಾದ್ಯಂತ ಭಕ್ತರು ಬರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಹುಣ್ಣಿಮೆ ಒಂದು ಪವಿತ್ರವಾದಂಥ ದಿನ. ಈ ದಿನದಂದು ಶಿವನಾಮ ಸ್ಮರಣೆ ಮಾಡಿದರೆ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತದೆಂಬ ಪ್ರತೀತಿ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಹುಣ್ಣಿಮೆ ದಿನ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವಂಥ ಶ್ರೀ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆಗೆ ಲಕ್ಷಾಂತರ ಜನ ಸಂಗಮವಾಗ್ತಾರೆ. ಎಲ್ಲರೂ ಕೂಡ ಪ್ರತಿ ಹುಣ್ಣಿಮೆಗೆ ಹೋಗಿ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹುದ್ದೇ ಪವಿತ್ರವಾಗಿರ್ತಕ್ಕಂಥ ಶಿವಕ್ಷೇತ್ರ ನಮ್ಮಲ್ಲಿರುವಂಥದ್ದು ನಮ್ಮ ಭಾಗ್ಯ. ನಂದಿ ಗಿರಿಧಾಮದ ಮೇಲೆ ಶ್ರೀ ಯೋಗ ನಂದೀಶ್ವರು ನೆಲೆಸಿದ್ದು. ಶ್ರೀ ಭೋಗನಂದೀಶ್ವರ, ಶ್ರೀ ಅರುಣಾಚಲೇಶ್ವರ, ಶ್ರೀ ಉಮಾಮಹೇಶ್ವರ ದೇವಾಲಯಗಳಿರುವಂತಹ ಗಿರಿಯನ್ನು ಪ್ರದಕ್ಷಿಣೆ ಮಾಡಿ ಧನ್ಯತೆಯನ್ನು ಪಡೆಯೋಣ. ನಂದಿ ಗಿರಿ ಪ್ರದಕ್ಷಿಣೆ ಸುಮಾರು 14 ಕಿಲೋಮೀಟ್ರ್ ಇದೆ. ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಆಧ್ಯಾತ್ಮಿಕವಾದಂಥ ಚಿಂತನೆ, ಭಕ್ತಿ, ಮಾನಸಿಕ ನೆಮ್ಮದಿ, ದೈಹಿಕ ಆರೋಗ್ಯ ಕೂಡ ಲಭಿಸುತ್ತೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಉತ್ತಮವಾಗಿ ಇಟ್ಕೊಳ್ಬೇಕು. ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಬೇಕಾಗಿರುವಂಥದ್ದು ಧ್ಯಾನ ಹಾಗೂ ಅಧ್ಯಾತ್ಮ. ಇವುಗಳು ನಮ್ಮ ಬದುಕಿನಲ್ಲಿ ಬಹಳ ಅಗತ್ಯ. ಆರೋಗ್ಯ ಹೊಂದಿರುವಂಥ ಯುವಜನರು ಇದ್ದರೆ ಮಾತ್ರ ನಮ್ಮ ದೇಶವನ್ನು ಬಲಿಷ್ಠವಾಗಿ ಕಟ್ಟೋಕ್ಕೆ ಸಾಧ್ಯ. ಇದಕ್ಕಾಗಿ ನಂದಿಗಿರಿ ಪ್ರದಕ್ಷಿಣೆ ಹೆಸರಿನ ಹೊಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳ ಹುಣ್ಣಿಮೆ ದಿನದಂದು ನಂದಿ ಗಿರಿ ಪ್ರದಕ್ಷಿಣೆ ಮಾಡಲು ಸಂಕಲ್ಪವನ್ನು ತೊಟ್ಟಿದ್ದೇವೆ. ನಂದಿ ಭೋಗನಂದೀಶ್ವರ ದೇವಾಲಯದಿಂದ ಗಿರಿ ಪ್ರದಕ್ಷಿಣೆ ಆರಂಭ ಆಗುತ್ತೆ. ನಮ್ಮೆಲ್ಲರ ಬಂಧುಗಳು, ಭಕ್ತರು ಮತ್ತು ಸ್ನೇಹಿತರು ನೀವೆಲ್ಲ ಕೂಡ ಆಗಮಿಸಿ
ಗಿರಿ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ತಾವು ನಿಶ್ಚಿಂತೆಯಿಂದ ತಾವೆಲ್ಲ ಕೂಡ ಬಂದು ಹೆಜ್ಜೆ ಹಾಕಿ ಅಂತೇಳಿ ನಿಮಗೆ ಮನವಿ ಮಾಡ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಸುಧಾಕರ್.